ಭಾರತೀಯ ಕ್ರಿಕೆಟ್ನ ಪ್ರತಿಭೆಗಳು ಹೇಗಿವೆ ಅಂತ ನೋಡಬೇಕು ಅಂದ್ರೆ ಪಂಜಾಬ್ ಟೀಮಿನ ಆಟವನ್ನ ನೋಡಲೇಬೇಕು. ಈ ಟೀಮ್ನಲ್ಲಿ ಕೋಟಿಯ ವೀರರಿದ್ದಾರೆ. ಆದ್ರೆ ಬೇಸ್ ಪ್ರೈಸ್ಗೆ ಖರೀದಿ ಮಾಡಿದ ಡೊಮೆಸ್ಟಿಕ್ ಆಟಗಾರರು ಮಾತ್ರ ಮ್ಯಾಚ್ ಗೆಲ್ಲಿಸಬೇಕು ಅಂತ ಆಡ್ತಾರೆ. ಮುಂಬೈ ವಿರುದ್ಧದ ಥ್ರಿಲ್ಲರ್ ಮ್ಯಾಚ್ನಲ್ಲಿ ಪಂಜಾಬ್ ಸೋತಿರಬಹುದು, ಆದ್ರೆ ಯುವ ಆಟಗಾರರು ಮಾತ್ರ ಎಲ್ಲರ ಮೆಚ್ಚುಗೆ ಗಳಿಸಿದ್ದಾರೆ. ಸೋಲಿನ ಸುಳಿಯತ್ತ ಸಿಲುಕಿದ್ದ ಪಾಂಡ್ಯ ಬಾಯಿಗೆ ಗೆಲುವಿನ ಬೆಲ್ಲ ತಿನ್ನಿಸಿದ್ಯಾರು ಅನ್ನೋದನ್ನ ಹೇಳ್ತೇನೆ. ನಾನು ಉಷಾ ಅಂತ. IPLನ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಿಮ್ಮ ಮುಂದಿಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರೆಯಬೇಡಿ. ಮುಂಬೈ ವಿರುದ್ಧ ಪಂಜಾಬ್ 9 ರನ್ಗಳಿಗೆ ಸೋತಿರಬಹುದು, ಆದ್ರೆ ಕಡೆಯ ಓವರ್ವರೆಗೂ ಮ್ಯಾಚ್ ಜೀವಂತವಾಗಿತ್ತು. ಹಾರ್ದಿಕ್ ಪಾಂಡ್ಯ ಬಾಲ್ ಅನ್ನ ಸಿಕ್ಸರ್ ಗಟ್ಟಿದ ಕಗಿಸೋ ರಬಾಡ ಇದ್ದಕ್ಕಿದ್ದಂತೆ ಬ್ಯಾಟ್ಸ್ಮನ್ ರೂಪದಲ್ಲಿ ಕಾಣಿಸಿಕೊಂಡ್ರು. ಇನ್ನೇನು ಪಂದ್ಯ ಗೆಲ್ಲಿಸಿಯೇ ಬಿಡ್ತಾರಾ ಅಂತ ಯೋಚಿಸ್ತಾ ಇದ್ದಾಗಲೇ ರನ್ಔಟ್ ಆಗಿ ಪಂದ್ಯದಲ್ಲಿ 9 ರನ್ಗಳ ಅಂತರದಿಂದ ಮುಂಬೈ ಗೆದ್ದು ಬೀಗಿದೆ. ಆದ್ರೆ ಆರಾಮಾಗಿ ಮುಂಬೈ ಗೆಲ್ಲಬಹುದಿದ್ದ ಮ್ಯಾಚ್ ಅನ್ನ ಈ ಮೂವರು ಯುವ ಪ್ರತಿಭೆಗಳು ಬಹುತೇಕ ಕಸಿದುಕೊಳ್ಳುವ ಹಂತಕ್ಕೆ ಕೊಂಡೊಯ್ದಿದ್ರು. ಆದ್ರೆ ಆ ಒಬ್ಬ ಬೌಲರ್ನ ಚಮತ್ಕಾರದಿಂದಾಗಿ ಪಾಂಡ್ಯ ಬಾಯಿಗೆ ಗೆಲುವಿನ ಬೆಲ್ಲ ಬಿದ್ದಿದೆ. ಇಲ್ಲದೆ ಹೋಗಿದ್ರೆ ಮತ್ತೆ ಸಪ್ಪೆ ಮುಖ ತೋರಿಸಿಕೊಂಡು ಬಲವಂತದ ನಗುವನ್ನ ಪಾಂಡ್ಯ ಎಳೆದುಕೊಳ್ಳಬೇಕಿತ್ತು. ಪಂಜಾಬ್ ವಿರುದ್ಧ ರೋಹಿತ್ ಶರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಮೂಲಕ ಅಬ್ಬರಿಸಿದ್ರು. ತಂಡ 18 ರನ್ ಗಳಿಸಿದ್ದಾಗ ಇಶಾಂತ್ ಔಟ್ ಆದಾಗ ಕ್ರೀಸ್ಗಿಳಿದ ಸ್ಕೈ ಅದ್ಭುತವಾಗಿಯೇ ಇನ್ನಿಂಗ್ಸ್ ಕಟ್ಟಿದ್ರು. ಅಬ್ಬರದ ಆಟದ ಜೊತೆಗೆ ಜವಾಬ್ದಾರಿಯುತ ಆಟಕ್ಕೂ ಒತ್ತು ಕೊಟ್ರು. ಇದರಿಂದಾಗಿಯೇ ಮುಂಬೈ ಟೀಮ್ಗೆ ಒಳ್ಳೆಯ ಜೊತೆಯಾಟ ಸಿಕ್ತು. 250ನೇ IPL ಪಂದ್ಯವಾಡಿದ ರೋಹಿತ್ ಶರ್ಮಾ 25 ಎಸೆತಗಳಲ್ಲಿ 3 ಸಿಕ್ಸ್ ಹಾಗೂ 2 ಬೌಂಡ್ರಿಗಳಿಂದ 36 ರನ್ಗಳನ್ನ ಗಳಿಸಿದ್ರೆ, ಸೂರ್ಯಕುಮಾರ್ ಯಾದವ್ 53 ಎಸೆತಗಳಲ್ಲಿ 78 ರನ್ಗಳನ್ನ ಬಾರಿಸಿದ್ರು. ಇವರ ಜೊತೆಗೆ ತಿಲಕ್ ವರ್ಮಾ ಮಾತ್ರ ಮಿಸ್ಟರ್ ಕನ್ಸಿಸ್ಟೆನ್ಸಿ ಎಂಬಂತೆ 18 ಎಸೆತಗಳಲ್ಲಿ 34 ರನ್ ಹೊಡೆದು ತಂಡದ ಮೊತ್ತ 192 ರನ್ಗೆ ತಲುಪುವಂತೆ ಮಾಡಿದ್ರು. ಉಳಿದ ಆಟಗಾರರಿಂದ ಹೇಳಿಕೊಳ್ಳುವ ಸ್ಕೋರ್ ಬರ್ದೇ ಇದ್ರು ರನ್ ರೇಟ್ ಡ್ರಾಪ್ ಆಗದ ರೀತಿಯಲ್ಲಿ ಬ್ಯಾಟ್ ಬೀಸಿದ್ರಿಂದ ತಂಡಕ್ಕೆ ಒಳ್ಳೆಯ ಮೊತ್ತ ಸೇರಿಸಲು ಸಾಧ್ಯವಾಯಿತು. 193 ರನ್ಗಳ ಗುರಿ ಬೆನ್ನತ್ತಿದ ಪಂಜಾಬ್ ಸ್ಟಾರ್ ಬ್ಯಾಟ್ಸ್ಮನ್ಗಳು ಯಥಾ ಪ್ರಕಾರ ನಾವಿರೋದೇ ಕ್ರೀಸ್ಗೆ ಬಂದು ಹೋಗೋದಿಕ್ಕೆ ಎಂಬ ಧೋರಣೆ ಬಿಡಲಿಲ್ಲ. ಶಿಖರ್ ಧವನ್ ಸ್ಥಾನದಲ್ಲಿ ಓಪನಿಂಗ್ಗೆ ಕ್ಯಾಪ್ಟನ್ ಸ್ಯಾಮ್ ಕರ್ರನ್ ಬಂದಿದ್ದೇ ಸೋಜಿಗ. ಅವರ ಜೊತೆ ಪ್ರಭು ಸಿಮ್ರನ್ ಓಪನಿಂಗ್ಗೆ ಬಂದಿದ್ದು ಇನ್ನೊಂದು ಸೋಜಿಗ. ಇದರ ಪರಿಣಾಮವಾಗಿಯೇ ಕೇವಲ 2.1 ಓವರ್ಗೆ 4 ವಿಕೆಟ್ ಕಳೆದುಕೊಂಡಿತ್ತು ಪಂಜಾಬ್. ಅದರಲ್ಲೂ ಕೋಟಿ ವೀರರ ಕಥೆಯನ್ನ ಇಲ್ಲಿ ಮೆನ್ಷನ್ ಮಾಡದೇ ಇದ್ರೆ ತಪ್ಪಾಗುತ್ತೆ. 2023ರಲ್ಲಿ 18.5 ಕೋಟಿಗೆ ಪಂಜಾಬ್ ಕಿಂಗ್ ಖರೀದಿಸಿದ್ದ ಸ್ಯಾಮ್ ಕರ್ರನ್ ಬ್ಯಾಟಿಂದ 6 ರನ್ಗಳು ಬಂದವು. ಇನ್ನು 2024ರಲ್ಲಿ 8 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದ ರಿಲಿ ರೋಸೋ 1 ರನ್ ಗಳಿಸಿದರೆ 11.5 ಕೋಟಿಗೆ ಖರೀದಿಸಿದ ಲಿಯಾಮ್ ಲಿವಿಂಗ್ ಸ್ಟೋನ್ 1 ರನ್ ಮಾತ್ರ ಗಳಿಸಲು ಸಾಧ್ಯವಾಗಿತ್ತು. ಹೀಗೆ ಒಟ್ಟು 38 ಕೋಟಿ ಕೊಟ್ಟು ಪಂಜಾಬ್ ಖರೀದಿಸಿದ 3 ಆಟಗಾರರು ಜೊತೆಯಾಗಿ ಗಳಿಸಿದ ಸ್ಕೋರ್ ಕೇವಲ 8 ರನ್ ಮಾತ್ರ. ಇದು ಇಂಟರ್ನ್ಯಾಷನಲ್ ಸ್ಟಾರ್ಗಳ ಮೇಲೆ ಅತಿಯಾದ ಅವಲಂಬನೆ ಮಾಡುವ ತಂಡಗಳಿಗೊಂದು ಪಾಠ. ಈಗ ಮತ್ತೆ ಮ್ಯಾಚ್ ವಿಚಾರಕ್ಕೆ ಬರೋದಾದ್ರೆ 14 ರನ್ಗೆ 4 ವಿಕೆಟ್ ಕಳೆದುಕೊಂಡಾಗ ತಂಡಕ್ಕೆ ಆಸರೆಯಾಗಿ ಬಂದಿದ್ದು ಮತ್ತದೇ ಪಂಜಾಬ್ ಟೀಮ್ ಗೊಂದಲದಿಂದ ಖರೀದಿ ಮಾಡಿದ್ದ ಶಶಾಂಕ್ ಸಿಂಗ್. ಆದ್ರೆ ಅವರ ಜೊತೆಗಿದ್ದ ಹರ್ಪ್ರೀತ್ ಭಾಟಿಯಾ ಆಗ್ಲಿ ಜಿತೇಶ್ ಶರ್ಮಾ ಆಗ್ಲಿ ಉತ್ತಮ ಬ್ಯಾಟಿಂಗ್ ಮಾಡಲಿಲ್ಲ. ಜಿತೇಶ್ ಔಟ್ ಆದಾಗ ಪಂಜಾಬ್ ಗಳಿಸಿದ್ದ ಸ್ಕೋರ್ 6 ವಿಕೆಟ್ ನಷ್ಟಕ್ಕೆ ಕೇವಲ 77 ರನ್ ಮಾತ್ರ. ಅಲ್ಲಿಂದ ಶುರುವಾಯಿತು ನೋಡಿ ಪಂಜಾಬ್ ತಂಡದ ರಿಯಲ್ ಹೀರೋಗಳ ಬ್ಯಾಟಿಂಗ್. ಸುದ್ದಿಯಾನದಲ್ಲಿ ಈ ಶಶಾಂಕ್ ಸಿಂಗ್ ಹಾಗೂ ಅಶುತೋಷ್ ಬ್ಯಾಟಿಂಗ್ ಬಗ್ಗೆ ಈ ಹಿಂದೆಯೂ ಕೂಡ ನಾವು ಹೇಳಿದ್ವು. ಗುರುವಾರ ಮತ್ತೆ ಈ ಇಬ್ಬರು ಆಟಗಾರರು ಮೈದಾನದಲ್ಲಿ ಮಿಂಚು ಹರಿಸಿದ್ರು. ಒಂದ್ ಕಡೆ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಇದ್ರೆ ಮತ್ತೊಂದ್ ಕಡೆ ಶಶಾಂಕ್ ಸಿಂಗ್ ನಾನು ಬಂದಿರೋದೇ ಮ್ಯಾಚ್ ಗೆಲ್ಲಿಸೋದಿಕ್ಕೆ ಎಂಬ ರೀತಿಯಲ್ಲೇ ಬ್ಯಾಟ್ ಬೀಸುತ್ತಾ ಹೋದ್ರು. ಅವರಿಗೆ ಜೊತೆಯಾದ ಯುವ ಆಟಗಾರ ಅಶುತೋಷ್ ಶರ್ಮಾ ಕೂಡ ಬಾಲ್ ಇರೋದೇ ಹೊಡೆಯೋದಿಕ್ಕೆ ಎಂಬ ಧೋರಣೆಯಲ್ಲೇ ಬ್ಯಾಟ್ ಬೀಸಿದ್ರು. ಈ ಇಬ್ಬರು ಆಟಗಾರರು ಅನುಭವಿ ಬ್ಯಾಟ್ಸ್ಮನ್ಗಳು ನಾಚುವ ರೀತಿಯಲ್ಲಿ ಬ್ಯಾಟ್ ಬೀಸುತ್ತಾ ಹೋದ್ರು. ಅವರಿಬ್ರು ಇನ್ನು ಕೇವಲ 2 ಓವರ್ ಜೊತೆಯಾಟ ನೀಡಲು ಸಾಧ್ಯವಾಗಿದ್ರು ಕೂಡ ಮ್ಯಾಚ್ ಸಂಪೂರ್ಣವಾಗಿ ಮುಂಬೈ ಕೈ ತಪ್ಪುವ ಸಾಧ್ಯತೆ ಇತ್ತು. ಆಗ ಹಾರ್ದಿಕ್ ಬಾಯಿಗೆ ಗೆಲುವಿನ ಬೆಲ್ಲ ತಿನ್ನಿಸಿದ್ದು ಬುಮ್ರಾ. 13ನೇ ಓವರ್ ಎಸೆಯಲು ಬಂದ ಬುಮ್ರಾ ಮೊದಲ ಎಸೆತದಲ್ಲೇ ಈ ಜೋಡಿಯನ್ನ ಬೇರ್ಪಡಿಸುವಲ್ಲಿ ಯಶಸ್ವಿಯಾದ್ರು. ಚೆನ್ನಾಗಿಯೇ ಬ್ಯಾಟ್ ಬೀಸ್ತಾ ಇದ್ದ ಶಶಾಂಕ್ಗೆ ಬುಮ್ರಾ ಎಸೆದ ಇನ್ ಸ್ವಿಂಗ್ ಬಾಲ್ ಅನ್ನ ಅಂದಾಜಿಸಲು ಸಾಧ್ಯವಾಗಲಿಲ್ಲ. ಆ ಎಸೆತ ಶಶಾಂಕ್ ಬ್ಯಾಟ್ ಮೇಲಿನ ಹಿಡಿತ ಕಳೆದುಕೊಳ್ಳುವಂತೆ ಮಾಡ್ತು. ಇದರಿಂದಾಗಿ ತಿಲಕ್ ವರ್ಮಾಗೆ ಕ್ಯಾಚ್ ನೀಡಿ ಶಶಾಂಕ್ ವಿಕೆಟ್ ಅನ್ನು ಒಪ್ಪಿಸಿದ್ರು. ಶಶಾಂಕ್ ಔಟ್ ಆಗ್ತಾ ಇದ್ದಂತೆ ಪಂದ್ಯದ ಮೇಲಿನ ಭರವಸೆ ಮುಗಿದು ಹೋಯಿತು. ಹಾಗಿದ್ರೂ ಕೂಡ ಅಶುತೋಷ್ ಮಾತ್ರ ಮ್ಯಾಚ್ ಗೆಲ್ಲಿಸಿಯೇ ಬಿಡ್ತೇನೆ ಎಂಬ ರೀತಿಯಲ್ಲೇ ಆಟವಾಡಿದ್ರು. ಅವರಿಗೆ ಹರ್ಪ್ರೀತ್ ಬ್ರಾರ್ ಕೂಡ ಒಳ್ಳೆಯ ಸಾಥ್ ಕೊಟ್ರು. ಈ ಜೋಡಿ ನೋಡ್ತಾ ಇದ್ದಂತೆ ತಂಡದ ಮೊತ್ತವನ್ನ ಏರಿಸುತ್ತಾ ಹೋಯಿತು. ಅದರಲ್ಲೂ ಜಸ್ಪ್ರೀತ್ ಬುಮ್ರಾ ಅವರ ಕಡೆಯ ಓವರ್ನಲ್ಲಿ ರನ್ ಬರ್ದೇ ಇದ್ರು ಕೂಡ ಪರವಾಗಿಲ್ಲ, ವಿಕೆಟ್ ಬಿಟ್ಟು ಕೊಡಬಾರದು ಎಂಬ ರೀತಿಯಲ್ಲೇ ಆಟವಾಡಿದ್ರು. ತಂಡಕ್ಕೆ 18 ಎಸೆತಗಳಲ್ಲಿ ಕೇವಲ 25 ರನ್ಗಳ ಗುರಿ ಮಾತ್ರ ಇತ್ತು. ಸ್ಟ್ರೈಕ್ ನಲ್ಲಿ ಅಶುತೋಷ್ ಇದ್ದಿದ್ದರಿಂದ ಗೆಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ ಎಂಬಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು.
ಆಗ ಬೌಲಿಂಗ್ ಮಾಡಿದ ಗೆರಾಲ್ಡ್ ಮೊದಲ ಎಸೆತದಲ್ಲೇ ಶಾರ್ಟ್ ಪಿಚ್ ಮೂಲಕ ಅಶುತೋಷ್ ಬಿಗ್ ಶಾಟ್ ಹೊಡೆಯುವಂತೆ ಮಾಡಿ ಲಾಂಗ್ ಆನ್ ನಲ್ಲಿ ಕ್ಯಾಚ್ ನೀಡುವಂತೆ ಮಾಡಿದ್ರು. ಕೇವಲ 28 ಎಸೆತಗಳಲ್ಲಿ 61 ರನ್ ಗಳಿಸಿದ ಅಶುತೋಷ್ ನಿಜಕ್ಕೂ ಪಂದ್ಯದಲ್ಲಿ ಭರವಸೆ ಮೂಡಿಸಿದ ಆಟಗಾರ. 7 ಸಿಕ್ಸರ್ಗಳೊಂದಿಗೆ ಬ್ಯಾಟಿಂಗ್ ಮಾಡಿದ ಅಶುತೋಷ್ ಔಟ್ ಆಗ್ತಾ ಇದ್ದಂತೆ ಪಂಜಾಬ್ ಗೆಲ್ಲುವ ಕನಸು ಕಮರಿ ಹೋಯಿತು. ಕಡೆಗೆ ಪಂದ್ಯ ಸೋತ್ರು ಕೂಡ ಶಶಾಂಕ್ ಮತ್ತು ಅಶುತೋಷ್ ಕ್ರಿಕೆಟ್ ಪ್ರೇಮಿಗಳ ಮೆಚ್ಚುಗೆ ಗಳಿಸಿದ್ದಾರೆ. ಅದರಲ್ಲೂ ಶಶಾಂಕ್ ಅತ್ಯುತ್ತಮ ಫಾರ್ಮ್ ನಲ್ಲಿದ್ದು ಪಂದ್ಯದಿಂದ ಪಂದ್ಯಕ್ಕೆ ಅವರ ಬ್ಯಾಟಿಂಗ್ ಸುಧಾರಣೆ ಆಗ್ತಾ ಇದೆ. ಪಂಜಾಬ್ ಬೇಸ್ ಪ್ರೈಸ್ ತಲಾ 20 ಲಕ್ಷ ಕೊಟ್ಟು ಖರೀದಿ ಮಾಡಿದ ಶಶಾಂಕ್ ಸಿಂಗ್ ಮತ್ತು ಅಶುತೋಷ್ ಶರ್ಮಾ ಹಾಗೂ ಹರ್ಪ್ರೀತ್ ಬ್ರಾರ್ ಒಟ್ಟು 123 ರನ್ ಗಳಿಸುವ ಮೂಲಕ ಕೋಟಿ ವೀರರಿಗೆ ತಮ್ಮ ಬ್ಯಾಟಿಂದಲೇ ಭರ್ಜರಿ ಪಂಚ್ ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಡೊಮೆಸ್ಟಿಕ್ ಆಟಗಾರರನ್ನ ನಮ್ಮ RCB ಏನಾದ್ರೂ ಬಳಸಿಕೊಂಡಿದ್ದಿದ್ರೆ ಒಂದಲ್ಲ 4 ಬಾರಿ ಕಪ್ ಗೆಲ್ಲೋ ಅವಕಾಶ ಸಿಗ್ತಾ ಇತ್ತು. ಆದ್ರೆ ಕೋಟಿ ವೀರ ವಿದೇಶಿ ಆಟಗಾರರ ಮೇಲೆಯೇ ಮುಗಿಬೀಳುವ ಫ್ರಾಂಚೈಸಿ ಮಾಲೀಕರು ಇನ್ನಾದ್ರೂ ಪಂಜಾಬ್ ತಂಡವನ್ನ ನೋಡಿ ಕಲಿಬೇಕಿದೆ. ಆಗ ಮಾತ್ರ RCB ಇನ್ನಷ್ಟು ಬಲಿಷ್ಠವಾಗಲು ಸಾಧ್ಯ. ಪಂಜಾಬ್ ತಂಡದಲ್ಲಿರುವ ಡೊಮೆಸ್ಟಿಕ್ ಕ್ರಿಕೆಟರ್ಗಳ ಆಟ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಲು ಮರೆಯಬೇಡಿ. ನಮಸ್ಕಾರ.